ಕಲಬುರಗಿ ದಕ್ಷಿಣ ಮತಕ್ಷೇತ್ರ ವ್ಯಾಪ್ತಿಯ ಹಲವು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರೈತರ ಪ್ರಾಣ ಹಾನಿಗೆ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ರವರು ಇಂದು ಪರಿಹಾರ ಚೆಕ್ ವಿತರಿಸಿ ಮಾತನಾಡಿದರು. ರೈತ ಆತ್ಮಹತ್ಯೆ, ವಿದ್ಯುತ್ ಅವಘಡದಿಂದ ಸಾವು, ಈ ರೀತಿಯ ಹಲವು ಘಟನೆಗಳಿಂದ ಸಾವನ್ನಪ್ಪಿದ ರೈತ ಕುಟುಂಬಗಳಿಗೆ ಪರಿಹಾರ ವಿತರಿಸಿ ಮಾತನಾಡಿದವರು. ಜೀವಹಾನಿಯಾದ ರೈತರ ಕುಟುಂಬಗಳಿಗೆ ನೆರವಾಗುವ ಉದ್ದೇಶದಿಂದ ನಮ್ಮ ಸರ್ಕಾರವು ಪರಿಹಾರವನ್ನ ಒದಗಿಸಿ ಅವರ ನೆರವಿಗೆ ನಿಂತಿದೆ. ಈ ರೀತಿಯ ಪರಿಹಾರ ಕೊಡುವ ಮೂಲಕ ರೈತರ ಕ್ಷೇಮಾಭಿವೃದ್ಧಿಯನ್ನ ಹಾಗೂ ರೈತ ಆತ್ಮಹತ್ಯೆಯನ್ನ ನಿಯಂತ್ರಿಸುವ ನಿಟ್ಟಿನಲ್ಲಿ ಯೋಜನೆಗಳನ್ನ ರೂಪಿಸುತ್ತದೆ ಹಾಗೂ ಅವರ ಕಲ್ಯಾಣಕ್ಕಾಗಿ ಸದಾ ನಮ್ಮ ಸರ್ಕಾರ ಶ್ರಮಿಸುತ್ತದೆ ಎಂದರು. ಕ್ಷೇತ್ರದಲ್ಲಿ ಇವತ್ತು ನಮ್ಮ ಪಾಣೆಗಾಂವ್ ಗ್ರಾಮದಲ್ಲಿ ಒಬ್ಬ ಹಿರಾಮಣಿ ಗತ್ತು ಚವ್ಹಾಣ್ ಅಂತ ಹೇಳಿ ರೈತ ಆತ್ಮಹತ್ಯೆ ಆಗಿತ್ತು. ಅದೇ ಪ್ರಕಾರ ದಯಾನಂದ್ ಸಿದ್ದಪ್ಪ ಪೂಜಾರಿ ಮೇಳಕುಂದ ಕೇದ ರೈತನ ಸಣ್ಣ ವಯಸ್ಸಿನ ಸಾಲದ ಬಾಧೆಯಿಂದ ಅವರಿಬ್ಬರು ಆತ್ಮಹತ್ಯೆ ಮಾಡಿಕೊಂಡರು. ಅದೇ ಪ್ರಕಾರ ಹುಣಸಿ ಅಡಿಗೆಲಲ್ಲಿ ಕೂಡ ಒಬ್ಬ ರೇಲಿಂದ ಬಿದ್ದಿದ್ದ ಮತ್ತು ಸದಾಶಿವ ಬಸವಂತವಾಡಿಯ ಎರಡೂ ಕೈ ಕಟ್ಟಾಗಿತ್ತು ಅವನಿಗೂ ಕೂಡ. ಮತ್ತು ಕಮಲ ರಾಜ್ ಮಲ್ಲಿಕಾರ್ಜುನ್ ಮೇತ್ರಿ ಅವರಿಗೂ ಕೂಡ ಈ ಬಸ್ ಸ್ಟ್ಯಾಂಡ್ ಹತ್ರ ಕಂಬಕ್ಕೆ ಕೈ ಹಿಡಿದೇನಪ್ಪ ಅಂದ್ರೆ ಅವರ ಜೀವಹಾನಿ ಆಗಿತ್ತು. ಆ ಮೃತ ವ್ಯಕ್ತಿಗೂ ಮತ್ತು ಮೈಬೂಬ್ ಬಳಗಾರ್ ಅಂತ ಹೇಳಿ ಸದಾಶಿವ್ ಬಸವಂತವಾಡಿ ಅವರಿಗೂ ಕೂಡ ಎರಡೂ ಕೈ ಕಟ್ಟಾಗಿದ್ದ ಕಾರಣ ಅವ್ರಿಗೆ ಕೂಡ 2 ಲಕ್ಷ ರೂಪಾಯಿ ಜಮಾವಾಗಿದೆ. ಮತ್ತು ಹಿರಾಮಣಿ ಗತ್ತು ಇವತ್ತು ಅವರು ಹಣವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಕಮಲ್ ರಾಜ್ ಮಲ್ಲಿಕಾರ್ಜುನ್ ಮೈತ್ರಿ ಕರೆಂಟ್ ತಗುಲಿ ಸಣ್ಣ ಹುಡುಗ ಬಸ್ ಸ್ಟ್ಯಾಂಡ್ ರೋಡಿಗೆ ಏನಪ್ಪ ಅಂತ ಇದಾಗಿತ್ತು, ಅವರಿಗೂ ಕೂಡ 10 ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರವನ್ನ ಅವರಿಗೂ ಕೂಡ ಕೊಡಲಾಗಿದೆ. ಮೈಬೂಬ್ ಬಳಗಾರ್ ಶಾಂತಿನಗರದಲ್ಲಿ ಬಳೆ ಅಂಗಡಿ ಸುಟ್ಟಿದ್ದು, ಅವರಿಗೂ ಕೂಡ 2 ಲಕ್ಷ. ಈ ಪ್ರಕಾರ ಒಟ್ಟು 26 ಲಕ್ಷ ರೂಪಾಯಿ ಪರಿಹಾರ ಧನವನ್ನ ಈ ನಮ್ಮ ತಿಂಗಳಲ್ಲಿ ನಮ್ಮ ಎಲ್ಲ ನೊಂದಿತ ಬಡ ರೈತರಿಗೆ ಮತ್ತು ದುಕಾನ್ ಸುಟ್ಟಿದ್ದವರಿಗೆ, ಕೈ ಕಳೆದುಕೊಂಡವರಿಗೆ, ವಿದ್ಯುತ್ ತಗುಲಿ ಜೀವಹಾನಿ ಆದವರಿಗೆ ಅವ್ರಿಗೆ ಏನಪ್ಪ ಅಂದ್ರೆ ಪರಿಹಾರವನ್ನ ಕೊಡ್ತಕ್ಕಂಥ ಕೆಲಸ ಈಗ ನಮ್ಮ ಸರ್ಕಾರದ ವತಿಯಿಂದ, ನಮ್ಮ ಮುಖ್ಯಮಂತ್ರಿಗಳ ವತಿಯಿಂದ ಈ ರೀತಿ ಧನ ಸಹಾಯ ಮಾಡ್ತಕ್ಕಂಥದ್ದು. ಮತ್ತು ರೈತರು ಯಾವುದೇ ರೀತಿಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ನಾವು ವಿನಂತಿ ಮಾಡಿಕೊಳ್ತೇವೆ. ಯಾಕಂದ್ರೆ ಹೋದ ಸಲ ಬಹಳ ಕಷ್ಟದಲ್ಲಿದ್ದಾಗ ಸರ್ಕಾರ ತುಂಬಾ ನೆರವಿಗೆ ಬಂದು ಇನ್ಶೂರೆನ್ಸ್ ಕೊಡ್ತಕ್ಕಂಥದ್ದು, ಬೆಳೆ ಪರಿಹಾರ ಕೊಡ್ತಕ್ಕಂಥದ್ದು, ಎಲ್ಲೆಲ್ಲಿ ಬೆಳೆ ನಾಶ ಆಗಿದೆ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮತ್ತು ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಕೂಡ ಸಹಾಯಧನ ಮಾಡ್ತಕ್ಕಂಥದ್ದು. ಈ ಸಲ ಕೂಡ ಇನ್ಶೂರೆನ್ಸ್ 1 ಕಂತು ಬಿಡುಗಡೆ ಆಗಿದೆ. ಇನ್ನು 2ನೇ ಕಂತು 3ನೇ ಕಂತು ಕೂಡ ಇವತ್ತು ಕೇವಲ ಕೆಲವೇ ದಿನಗಳಲ್ಲಿ ಅವರವರ ಅಕೌಂಟ್ಗೆ ಜಮಾ ಆಗ್ತದೆ. ಯಾರು ರೈತರು ಆತ್ಮಹತ್ಯೆ ಕಡೆಗೆ ತಾವು ಯೋಚನೆ ಮಾಡದೆ, ನಾವು ಇಂಥ ಕಷ್ಟ ಕಾಲದಲ್ಲಿ ಮಳೆ ಇಲ್ಲ, ಬಹಳಷ್ಟು ತೊಂದರೆ ಒಳಗಾಗಿದ್ರಿ, ತಾವೆಲ್ಲರೂ ಆತ್ಮಧೈರ್ಯದಿಂದ ಭಗವಂತನ ಮೇಲೆ ಭಾರ ಹಾಕಿ ಬರ್ತಕ್ಕಂಥ ಜೀವನವನ್ನು ಕಳಿತಕ್ಕಂಥ ರೀತಿಯಲ್ಲಿ ಧೈರ್ಯವಾಗಿ ಇರ್ಬೇಕಂತ ಹೇಳಿ ಈ ಮೂಲಕ ಕಳಕಳಿಯಿಂದ ವಿನಂತಿಸ್ಕೊತೇನೆ. ಮತ್ತು ಇವತ್ತು ನಮ್ಮ ಪಾಣೆಗಾಂವದ ತಾಂಡಾದ ನಿವಾಸಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಅಂತಂದ್ರೆ ಕೊಡ್ತಾನೆ. ಜನಸಾಮಾನ್ಯರ ಧ್ವನಿಯಾಗಿ ದಮನಿತರ ಬಲವಾಗಿ